ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯವರು ನೋಡಲೇಬೇಕಾದ ಸುದ್ದಿ. ಯುವತಿ ಮೇಲೆ ಕಿರಾತಕರಿಂದ ಗ್ಯಾಂಗ್ ರೇಪ್. ಬಾಯಿ ಮುಚ್ಚಿ ಕೈಕಾಲು ಕಟ್ಟಿ ಎರಗಿದ ಕಾಮಾಂಧರು. ಎಸ್ ವೀಕ್ಷಕರ, ಇತ್ತೀಚಿನ ದಿನಗಳಲ್ಲಿ ಅತ್ಯಾಚಾರಗಳಂತಹ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಕಾಮುಕರ ಅಟ್ಟಹಾಸಕ್ಕೆ ಅಮಾಯಕರ ಬಾಳು ಹಾಳಾಗ್ತಾ ಇದೆ. ತುಮಕೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾದ ಅದೆಷ್ಟೋ ಅತ್ಯಾಚಾರ, ಪೋಕ್ಸೋ ಪ್ರಕರಣಗಳನ್ನ ತುಮಕೂರು ಜಿಲ್ಲಾ ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಗಳಂತಹ ಕಠಿಣ ಶಿಕ್ಷೆಯನ್ನ ನೀಡುತ್ತಾ ಬಂದಿದೆ. ಮುಂದೆ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ಜಿಲ್ಲಾ ನ್ಯಾಯಾಲಯ ಎಚ್ಚರಿಕೆ ಗಂಟೆಯನ್ನ ನೀಡಿದ್ರೂ ಕೂಡ ಕಾಮುಕರ ಅಟ್ಟಹಾಸಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಇದೀಗ ಚಿಕ್ಕನಾಯಕನಹಳ್ಳಿಯಲ್ಲಿ 3 ಕಾಮುಕರು ಸಾಮೂಹಿಕ ಅತ್ಯಾಚಾರ ಎಸಗಿರುವ ಕೃತ್ಯ ಬೆಳಕಿಗೆ ಬಂದಿದೆ. ರಾಜ್ಯದ ಮಹಿಳೆಯರ ಪರವಾಗಿ ಗಟ್ಟಿಯಾಗಿ ನಿಂತಿರುವ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯವರೇ ಒಮ್ಮೆ ಈ ಸುದ್ದಿ ನೋಡಿ. ಅನ್ಯಾಯಕ್ಕೆ ಒಳಗಾದ ಯುವತಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕಿದೆ. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗ್ರಾಮವೊಂದರಲ್ಲಿ 3 ಕಾಮಾಂಧರಿಂದ ಯುವತಿ ಮೇಲೆ ಗ್ಯಾಂಗ್ ರೇಪ್ ಆಗಿದ್ದು, ಸಂತ್ರಸ್ತ ಯುವತಿಯ ಬದುಕು ನಾಶವಾಗಿದೆ. ಕಳೆದ ಜೂನ್ 9ರಂದು ನಡೆದಿರುವ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದ್ದು, 3 ಕಾಮುಕರನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಸಂತ್ರಸ್ತೆ ಬಾಳು ನಾಶವಾಗಿದ್ದು, ಈಗ ಜೀವ ಬೆದರಿಕೆಯಲ್ಲಿ ಇಡೀ ಕುಟುಂಬ ಇದೆ. ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜೊಂದರಲ್ಲಿ ಪ್ರಥಮ ವರ್ಷದ ಡಿಗ್ರಿ ಓದುತ್ತಿರುವ ಯುವತಿ ಮೇಲೆ ಅದೇ ಗ್ರಾಮದ ಯುವಕ ಹಾಗೂ ಮತ್ತಿಬ್ಬರು ಸೇರಿ ಅತ್ಯಾಚಾರವನ್ನ ಎಸಗಿದ್ದಾರೆ. ಯುವತಿಯನ್ನ ಮನೆಯಿಂದ ಆಚೆ ಕರೆಸಿಕೊಂಡು ನೀಚ ಕೃತ್ಯವನ್ನ ಎಸಗಿದ್ದಾರೆ. ಈ ಫೋಟೋದಲ್ಲಿ ಕಾಣಿಸ್ತಾ ಇರೋ ಕಿರಾತಕರೇ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿರೋ ಆರೋಪಿಗಳು. ವಿದ್ಯಾನಂದ ಎಂಬ ಯುವಕ ಸಂತ್ರಸ್ತೆಯನ್ನ ಪರಿಚಯ ಮಾಡಿಕೊಂಡು ನಾನು ನಿನಗೆ ಅಣ್ಣನ ಸಮಾನ ಅಂತ ಹೇಳಿದ್ದ. ಅದರಂತೆ ಆರಂಭದಲ್ಲಿ ಅಣ್ಣನ ಸ್ಥಾನವನ್ನ ತುಂಬಿದ್ದ. ಆದರೆ ಬಳಿಕ ಸಂತ್ರಸ್ತ ಯುವತಿಗೆ ಕೆಟ್ಟ ಮೆಸೇಜ್ ಮಾಡಲು ಶುರು ಮಾಡ್ತಿದ್ದಂತೆ ಆತನ ನಂಬರ್ ಅನ್ನ ಫೋನ್ನಲ್ಲಿ ಬ್ಲಾಕ್ ಮಾಡಿ ತನ್ನ ಪಾಡಿಗೆ ತಾನು ಕಾಲೇಜಿಗೆ ಹೋಗಿ ಬರ್ತಾ ಇದ್ಲು. ಈ ವೇಳೆ ಲಿಖಿತ್ ಎಂಬ ಆರೋಪಿ ಸಂತ್ರಸ್ತೆಯ ಊರಿಗೆ ಬರ್ತಾ ಇದ್ದು ಯುವತಿಯನ್ನ ಪರಿಚಯ ಮಾಡಿಕೊಂಡಿದ್ದ. ಕಳೆದ ಜೂನ್ 9ರಂದು ಕಾಲೇಜು ಮುಗಿಸಿಕೊಂಡು ಮನೆಗೆ ವಾಪಸ್ ಹೊರಟಾಗ ನಾನೇ ಬೈಕ್ನಲ್ಲಿ ಮನೆಗೆ ಡ್ರಾಪ್ ಮಾಡುತ್ತೇನೆ ಅಂತ ಹೇಳಿದ್ನಂತೆ. ಆದರೆ ಸಂತ್ರಸ್ತೆ ಅವನ ಜೊತೆ ಬೈಕ್ನಲ್ಲಿ ಹೋಗದೆ ಬಸ್ನಲ್ಲಿ ಮನೆಗೆ ಬಂದಿದ್ದಾಳೆ. ಅದೇ ದಿನ ರಾತ್ರಿ 8 ಗಂಟೆ ಸುಮಾರಿಗೆ ಲಿಖಿತ್ ಕಾಲ್ ಮೆಸೇಜ್ ಮಾಡಿ ನಾನು ನಿಮ್ಮೂರಿಗೆ ಬರ್ತೇನೆ, ನಿನ್ನೊಂದಿಗೆ ಮಾತನಾಡಬೇಕು ಎಂದಿದ್ದಾನೆ. ಅದಕ್ಕೆ ಸಂತ್ರಸ್ತೆ ನಾನು ಬರೋದಿಲ್ಲ ಅಂತ ಮೆಸೇಜ್ ಕೂಡ ಮಾಡಿದ್ದಾಳೆ. ಬಳಿಕ ಅದೇ ದಿನ ರಾತ್ರಿ 10:30ರ ಸುಮಾರಿಗೆ ಲಿಖಿತ್ ಆತನ ಫ್ರೆಂಡ್ ನಂಬರ್ನಿಂದ ಕಾಲ್ ಮಾಡಿ ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ನಿನ್ನ ಹತ್ತಿರ ಮಾತನಾಡಬೇಕು, ಆಚೆ ಬಾ ಎಂದು ಸಂತ್ರಸ್ತೆಯನ್ನ ಕರೆಸಿಕೊಂಡಿದ್ದಾನೆ. ಕಾಲೇಜು ವಿಚಾರ ಮಾತಾಡ್ತಾ ಸ್ವಲ್ಪ ದೂರ ಕರೆದುಕೊಂಡು ಹೋಗಿ ಅದೇ ಗ್ರಾಮದ ವಿದ್ಯಾನಂದ ಹಾಗೂ ಆತನ ಜೊತೆ ಇನ್ನೊಬ್ಬ ಬಂದು 3 ಬೇಡ ಎಂದ್ರು ಬಿಡದೆ ಅತ್ಯಾಚಾರ ಎಸಗಿದ್ದಾರೆ ಎಂದು ಸಂತ್ರಸ್ತೆ ಅಳಲು ತೋಡಿಕೊಂಡಿದ್ದಾಳೆ. ನನಗೆ 3 ಜನ ಅತ್ಯಾಚಾರ ಮಾಡಿರೋದ್ರಿಂದ ನನಗೆ ಅನ್ಯಾಯ ಆಗಿದೆ ಸರ್, ನನಗೆ ನ್ಯಾಯ ಕೊಡಿಸಿ, ನನಗಾದ ಅನ್ಯಾಯ ಬೇರೆ ಯಾವ ಹೆಣ್ಣಿಗೂ ಆಗಬಾರ್ದು ಅಂತ ಕೇಳ್ಕೊತೀನಿ ಸರ್. ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಅವ್ರಿಗೆ ಸಾಯೋವರೆಗೂ ಶಿಕ್ಷೆ ಆಗಬೇಕು ಸರ್. ನಮ್ಮ ತಂದೆಗೆ ಹೇಳಿದೆ ಸರ್ 1 ತಿಂಗಳಾದ್ಮೇಲೆ. ಅವ್ರು ನನಗೆ ಎದುರಿಸಿದ್ರು ಸರ್, ಸಾಯಿಸ್ತೀನಿ ಯಾರಿಗಾದ್ರೂ ಹೇಳಿದ್ರೆ ಅಂತ. ಅದರಿಂದ ನನಗೆ ಯಾರಿಗೂ ಹೇಳೋಕ್ಕಾಗದೆ ಸರ್, 3 ಜನ ಸರ್. ಈಗೆಲ್ಲ ಹೇಳಿದ್ರೆ ನಿಮ್ಮ ಮನೆಯವ್ರನ್ನೆಲ್ಲ ಸಾಯಿಸ್ತೀನಿ, ಇನ್ನೂ ಸಾಯಿಸ್ತೀನಿ ಅಂತ ಎಲ್ಲ ಎದುರಿಸಿದ್ರು ಸರ್. ಅದರಿಂದ ನಾನು 1 ತಿಂಗಳಿಂದ ಯಾರಿಗೂ ಹೇಳಿರಲಿಲ್ಲ. ಅದಾದಮೇಲೆ ಹೇಳಿದೆ ಸರ್. ನಾನು ಮಾನಸಿಕವಾಗಿ ನೊಂದಿದ್ದೆ ಸರ್. ಇದರಿಂದ ನನಗೆ ಆದ ಅನ್ಯಾಯ ಬೇರೆ ಯಾವ ಹೆಣ್ಣಿಗೂ ಆಗಬಾರ್ದು, ಇದನ್ನ ಹೇಳಲೇಬೇಕು ಅಂತ ಧೈರ್ಯ ಮಾಡಿ ಹೇಳಿದೆ ಸರ್. ನನಗೂ ಆಗಬಾರ್ದು ಸರ್.
ನನ್ನಿಂದ ಈಗ ನನ್ನ ತಂದೆ ತಾಯಿನ ನೋಡೋಕ್ಕಾಗ್ತಿಲ್ಲ ಸರ್. ಅದಕ್ಕೆ ನನಗೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನಗೆ ನ್ಯಾಯ ಕೊಡಿಸಿ ಸರ್, ಪ್ಲೀಸ್ ಸರ್. ಇನ್ನು ಈ ವಿಚಾರ ಏನಾದರೂ ಹೊರಗೆ ಹೇಳಿದ್ರೆ ಸಾಯಿಸಿ ಬಿಡ್ತೀನಿ ಅಂತ ಕಿರಾತಕರು ಹೆದರಿಸಿದ್ದಾರೆ. ಆರೋಪಿಗಳ ಬೆದರಿಕೆಗೆ ಹೆದರಿದ್ದರಿಂದ ತನ್ನ ಮೇಲೆ ಆದ ಅತ್ಯಾಚಾರವನ್ನ ಬಾಯ್ಬಿಡದ ಸಂತ್ರಸ್ತೆ ಸ್ವಲ್ಪ ದಿನದ ಬಳಿಕ ತನ್ನ ಮನೆಯವರಿಗೆ ಹೇಳಿದ್ದು ಕೂಡಲೇ ಸಂತ್ರಸ್ತೆ ತಂದೆ ತಾಯಿ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ತಮಗೆ ನ್ಯಾಯ ಒದಗಿಸಿ ಹಾಗೂ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸುವಂತೆ ಆಗ್ರಹಿಸಿದ್ರು. ಅವ್ರನ್ನ ಬಿಡ್ದಂಗೆ ಜೈಲಿಗೆ ಹಾಕ್ಲೇಬೇಕು ಸ್ವಾಮಿ. ಇದು ನಮಗಿದು ಅನ್ಯಾಯ ಐತೆ. ಈ ಥರ ಯಾರಿಗೂ ಈ ಥರ ಹಿಂಗೆ ಆಗಬಾರ್ದು ಅಂತ ನಾವು ಇದು ಮಾಡ್ತಾಯಿದ್ದೀವಿ. ಆಗಲೇಬೇಕಿದ್ದು, ಅವ್ರಿಗೆ ಶಿಕ್ಷೆ ಆಗಲೇಬೇಕಿದ್ದು. ಅನ್ಯಾಯ ಆಗೈತೆ ಅಂದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನಮ್ಮ ಮಗಳಿಗೆ ಮುಂದೆ ಜೀವನಕ್ಕೆ ದಾರಿ ಆಗಬೇಕು. ನಾವು ಈಗ ಅದನ್ನೇ ಕೇಳ್ಕೊಂತ ಇರೋದು. ನಮ್ಮ ಮಗಳಿಗೆ ಅದನ್ನೇ ಬೇರೆ ಹೆಣ್ಮಕ್ಳಿಗೆ ಆಗಬಾರ್ದು. ಪ್ರಕರಣ ದಾಖಲಾಗುತ್ತಿದ್ದಂತೆ ಚಿಕ್ಕನಾಯಕನಹಳ್ಳಿ ಪೊಲೀಸರು ಆರೋಪಿಗಳಾದ ನಿಖಿಲ್, ವಿದ್ಯಾನಂದ ಸೇರಿ ಮತ್ತೊಬ್ಬ ಕಾಮುಕನನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡು ತೀವ್ರ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಅದೇನೇ ಆಗಲಿ, ಕಾಮುಕರ ಬಂಧನ ಏನೂ ಆಗಿದೆ. ಕಾಮುಕರ ನೀಚ ಕೃತ್ಯಕ್ಕೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಆದರೆ ಕೆಲ ಸಮಯದ ಬಳಿಕ ಜಾಮೀನು ಸಿಕ್ಕಿ ಹೊರಬಂದು ಮತ್ತೆ ಅದೇ ಚಾಳಿಯನ್ನ ಮುಂದುವರಿಸ್ತಾರೆ. ಜೊತೆಗೆ ಸಂತ್ರಸ್ತೆ ಕುಟುಂಬಸ್ಥರಿಗೆ ಏನಾದರೂ ಪ್ರಾಣ ಬೆದರಿಕೆ ಮಾಡುವ ಭೀತಿಯೂ ಇದೆ. ಹೀಗಾಗಿ ಈ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸುವ ಮೂಲಕ ಮುಂದೆ ಈ ರೀತಿಯ ನೀಚ ಕೃತ್ಯಗಳು ಎಸಗದಂತೆ ತಡೆಯಬೇಕಿದೆ ಅನ್ನೋದು ಪ್ರಜಾಶಕ್ತಿ ಟಿವಿಯ ಕಳಕಳಿಯಾಗಿದೆ. ಚೇತನ್ ಜಾನ್ಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.